ಅರಣ್ಯ ಇಲಾಖೆ ಸಿಬ್ಬಂದಿಯ ಗುಂಡೇಟಿಗೆ 3 ಬಲಿಯಾದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ರಾತ್ರಿಯೇ ಮೃತದೇಹಗಳೆಲ್ಲ ಆಂಬ್ಯುಲೆನ್ಸ್ ಮೂಲಕ ಶಿಫ್ಟ್ ಆಗಿದೆ. 3 ಆಂಬ್ಯುಲೆನ್ಸ್ಗಳಲ್ಲಿ ಸ್ವಗ್ರಾಮಕ್ಕೆ ಮೃತದೇಹಗಳನ್ನು ರವಾನಿಸಲಾಗಿದೆ. ಭಾರಿ ಭದ್ರತೆಯಲ್ಲಿ ಮೃತದೇಹಗಳನ್ನು ಪೊಲೀಸರು ತಂದಿದ್ದಾರೆ. ಜಗನ್ನಾಥ ದೊಡ್ಡಿಯ ಪೀಟರ್, ಲಾಸನ್ ದೊಡ್ಡಿಯ ಕುಮಾರ್ ಹಾಗೂ ಮರಿಮಂಗಲಕ್ಕೆ ಆಂಟನಿ ಸ್ವಾಮಿಯ ಮೃತದೇಹವನ್ನು ಪೊಲೀಸರು ತಂದಿದ್ದು, ಮೃತದೇಹ ಊರಿಗೆ ಬರ್ತಿದ್ದಂತೆ ಕುಟುಂಬದವರ ಆಕ್ರಂದನ ಮುಗಿಲು ಮುಟ್ಟಿತು. ಮೈಸೂರಿನ ಕೆಆರ್ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೆದದ್ದು. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಗ್ರಾಮದವರಿವರೆಲ್ಲ ಅರಣ್ಯಕ್ಕೆ ಹೋಗಿ ಭೇಟಿಯಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಸಿಬ್ಬಂದಿ ಅವರ ಮೇಲೆ Hotel Management with AI. Join IIHM, International Institute of Hotel Management. ದಾಳಿ ಮಾಡಿದಾಗ ಅರಣ್ಯ ಸಿಬ್ಬಂದಿ ಮೇಲೆ ಅವರು ದಾಳಿ ಮಾಡೋದಕ್ಕೆ ಮುಂದಾದರು ಅಂತ ಹೇಳಿ ಗುಂಡೇಟು ಹಾಕ್ತಾರೆ. ಆ ಗುಂಡೇಟಿಗೆ ಈ 3 ಬಲಿಯಾಗಿದ್ದು, ನಮಗೆ ನ್ಯಾಯ ಬೇಕು ಅಂತ ಮೃತರ ಸಂಬಂಧಿಕರು, ಕುಟುಂಬಸ್ಥರು ಭಾರಿ ಹೋರಾಟವನ್ನೇ ನಡೆಸಿದ್ರು. ಅವರೊಮ್ಮೆ ಬೇಟೆಗೆ ಹೋಗಿದ್ದು ಅಂತಾನೆ ಆದರೂ ಕೂಡ ಕೊಂದಿದ್ಯಾಕೆ ಅಂತ ಪ್ರಶ್ನೆ ಮಾಡಿದ್ರು. ನೋಡಿ, ಅವರ ಆಕ್ರಂದನ ಮುಗಿಲು ಮುಟ್ತಾ ಇದೆ. ಮರಣೋತ್ತರ ಪರೀಕ್ಷೆ ಸಹಿ ಹಾಕೋದಕ್ಕೂ ಬರೋದಿಲ್ಲ ಅಂತ ಕೂತಿದ್ರು. ಕೊನೆಗೂ ಮರಣೋತ್ತರ ಪರೀಕ್ಷೆಯನ್ನು ನಡೆಸಿ ಅವರ ಊರಿಗೆ ಮೃತದೇಹ ಬರ್ತಿದ್ದಂತೆ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಈ 3 ಎನ್ಕೌಂಟರ್ ಪ್ರಕರಣದಲ್ಲಿ ಅರಣ್ಯ ಇಲಾಖೆಯಿಂದ ಘಟನೆ ವೇಳೆ ಸಿಕ್ಕಂತಹ ಸಾಕ್ಷ್ಯ ಬಿಡುಗಡೆಯಾಗಿದೆ. ಬೇಟೆಗೆ ಹೋಗಿದ್ರ ಅನ್ನುವಂತಹ ಪ್ರಶ್ನೆ ಮಾಡಿದ್ರು ಕುಟುಂಬಸ್ಥರು, ಗ್ರಾಮಸ್ಥರು. ಅದಕ್ಕೆ 2 ಚೀಲ ಜಿಂಕೆ ಮಾಂಸ, 2 ಬಂದೂಕು, ಅಂದ್ರೆ ಇವ್ರ ಬಳಿ ಇತ್ತು ಬಂದೂಕು ಅನ್ನುವಂತಹ ಫೋಟೋವನ್ನು ರಿಲೀಸ್ ಮಾಡಿದ್ದಾರೆ. ಒಂದು ಚೀಲದಲ್ಲಿ 22.35 ಕೆಜಿ ಜಿಂಕೆ ಮಾಂಸ ಪತ್ತೆಯಾಗಿದೆ. ಮತ್ತೊಂದು ಚೀಲದಲ್ಲಿ 11.90 ಕೆಜಿ ಜಿಂಕೆ ಮಾಂಸ ಪತ್ತೆಯಾಗಿದೆ. 2 ಚೀಲದಿಂದ ಒಟ್ಟು 34.25 ಕೆಜಿ ಜಿಂಕೆ ಮಾಂಸ ಪತ್ತೆಯಾಗಿದೆ. ಜಿಂಕೆಗೆ 3 ಕಡೆಗಳಲ್ಲಿ ಬಿದ್ದಂತಹ ಗುಂಡೇಟಿನ ಪುರಾವೆ ಕೂಡ ಬಿಡುಗಡೆಯಾಗಿದೆ. ನೋಡಿ, ಇಲ್ಲಿ 2 ಬಂದೂಕು, 2 ಚೀಲ ಮಾಂಸ, ಇವೆಲ್ಲವೂ ಕೂಡ ಘಟನೆ ವೇಳೆ ಸಿಕ್ಕಂಥದ್ದು. ಅರಣ್ಯ ಸಿಬ್ಬಂದಿ ಮೇಲೆ ಈ ಬೇಟೆಗಾರರು ದಾಳಿ ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ಎನ್ಕೌಂಟರ್ ಮಾಡ್ತಾರೆ. 3 ಮಂದಿ ಹತರಾಗ್ತಾರೆ. ಭಾರಿ ಆಕ್ರೋಶ ವ್ಯಕ್ತವಾಗಿದೆ. ಕಾಲಿಗೆ ಗುಂಡು ಹೊಡಿಬೋದಿತ್ತು, ಅವರನ್ನು ಸಾಯಿಸಿದ್ಯಾಕೆ ಎನ್ನುವಂತಹ ಪ್ರಶ್ನೆಯನ್ನು ಸಂಬಂಧಿಕರು ಎತ್ತಿದ್ರು. ಇದು ದೊಡ್ಡ ಅನ್ಯಾಯ, ನಮಗೆ ನ್ಯಾಯ ಬೇಕು ಅಂತ ಹೋರಾಟ ಮಾಡಿದ್ರು. ನಿಜಕ್ಕೂ ಅವ್ರು ಏನು ಬೇಟೆಗೆ ಹೋಗಿದ್ರಾ ಅಂತ ಪ್ರಶ್ನೆ ಮಾಡಿದ್ರು. ಈಗ ಕೆಲ ಸಾಕ್ಷ್ಯಗಳನ್ನ ಸಿಬ್ಬಂದಿ ಬಿಡುಗಡೆ ಮಾಡಿದ್ದಾರೆ.